ಒಂದು ಆಡಳಿತ ಮಂಡಳಿ ಇವತ್ತು ಈಗಾಗಲೇ ಅಲ್ಲೇ ಯಾರಪ್ಪ ಅಂತಂದ್ರೆ ಶಿವನಾರಾಯಣ್ ಚಂದ್ರಪಾಲ, ಡೆಸ್ಮಂಡ್ ಹೈನ್ಸ ಮತ್ತು ಇಯಾನ್ ಬ್ರಾಡ್ಶಾ ಇವರು ಇವತ್ತಿನ ಅಲ್ಲಿ ಆಯ್ಕೆ ಸಮಿತಿಯವರು. ಅವ್ರದಿಂಥವ್ರನ್ನ ಈಗಾಗಲೇ ಆಯ್ಕೆ ಸಮಿತಿ ಜೊತೆಗೆ ಕೋಚ್ಗಳು ಸಹ, ಅವರ ಜೊತೆಗೆ ನಮ್ಮ ಕ್ಲೈವ್ ಲ್ಯಾಡನ್ನು ಸರ್ ವಿವಿಯನ್ ರಿಚರ್ಡ್ಸ್ ಮತ್ತು ಬ್ರಯಾನ್ ಲಾರಾ ಇವರನ್ನು ತರಬೇಕು ಕೋಚಿಗೆ ಇವರಿಗೆ ಅಂತೇಳಿ ಇವತ್ತು ವಿಚಾರ ಮಾಡ್ತಾಯಿದ್ದಾರೆ. ಭಾಳ ಅನಿವಾರ್ಯ. ಇದೇನೋ ಇರಲಿ, ಇದು ನಡೆಯುವಂಥದ್ದು ಆಟದಲ್ಲ, 7-7. ವಿಶೇಷವಾಗಿ ಇದು 2ನೇ ಅತ್ಯಂತ ಕಡಿಮೆ ಸ್ಕೋರ್ ಆಗಿದೆ. ಈ ಮೊದಲ ನ್ಯೂಜಿಲ್ಯಾಂಡ್ 26 ರನ್ನಿಗೆ ಔಟ್ ಆಗಿತ್ತು. ನ್ಯೂಜಿಲೆಂಡ್ ಯಾರ ವಿರುದ್ಧ? ಇಂಗ್ಲೆಂಡ್ ವಿರುದ್ಧ 1955 ಆಕ್ಲೆಂಡದಲ್ಲ. ಅದರ ನಂತರ 2ನೇದ್ದು ಈಗ ನಮ್ಮದು ವೆಸ್ಟ್ ಇಂಡೀಸ್ದಲ್ಲ. ಇನ್ನೊಂದು ಭಾಳ ಇಲ್ಲಿ ಗಮನಿಸ್ಬೇಕಾಗಿದ್ದಪ್ಪ ಅಂತಂದ್ರೆ, ವೆಸ್ಟ್ ಇಂಡೀಸ್ಗೆ ಹೋಗಿ ವೆಸ್ಟ್ ಇಂಡೀಸ್ ನೆಲದಲ್ಲಿ 3-0 ಇವತ್ತು ಆಸ್ಟ್ರೇಲಿಯಾ ಗೆದ್ದದ. ಅದು ಅವ್ರ ನೆಲದಲ್ಲಿ, ತಾಯಿ ನೆಲದಲ್ಲಿ. ಇದು ದೊಡ್ಡ ಒಂದು ರೀತಿ ಏನಪ್ಪ ಅಂತಂದ್ರೆ ಭಯಂಕರ ನೋವನ್ನು ಉಂಟು ಮಾಡುವಂಥದ್ದು ವೆಸ್ಟ್ ಇಂಡೀಸ್ದವ್ರಿಗೆ. ಅದೇ ಕಾಲಕ್ಕೆ 30 ರನ್ನಿಗೆ ಸೌತ್ ಆಫ್ರಿಕಾ ಏನಪ್ಪ 1896 ಇಂಗ್ಲೆಂಡ್ ವಿರುದ್ಧ ಮಾಡಿತ್ತು. ನಂತರ ಮತ್ತೆ ಅದೇ ಸೌತ್ ಆಫ್ರಿಕಾ ಇಂಗ್ಲೆಂಡ್ 1924 ಮಾಡಿತ್ತು. ಇನ್ನು ಅದೇ ಮತ್ತು ಸೌತ್ ಆಫ್ರಿಕಾ 3 ಸಲ ಇದೆ, ಹ್ಯಾಟ್ರಿಕ್ ಆಗಿದೆ. ಅದು 35 ರನ್ನಿಗೆ ಆಲ್ಔಟ್ ಆಗಿತ್ತು. ಕೇಪ್ ಟೌನ್ದಲ್ಲ, ಅದು ಬರ್ಮಿಂಗ್ಹ್ಯಾಮ್ ಮುಂದೆ ಕ್ವೆಬೆರಾ ಅನ್ನುವಲ್ಲೇ ಸೌತ್ ಆಫ್ರಿಕಾ 3 ಸಲ ಈ ಒಂದು ಅತ್ಯಂತ ಕಡಿಮೆ ಸ್ಕೋರ್ಗೆ. ಅದರಲ್ಲೂ ಅತಿ ಕಡಿಮೆ ಸ್ಕೋರ್ ನ್ಯೂಜಿಲೆಂಡ್.